ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಹೊರವಲಯದ ಕಾರಾಗೃಹದಲ್ಲಿ ಆತಂಕಕಾರಿ ಘಟನೆ ನಡೆದಿದೆ. ಖೈದಿಗಳ ನಡುವಿನ ಜಗಳವನ್ನು ಬಿಡಿಸಲು ಹೋದ ಜೈಲರ್ ಮೇಲೆಯೇ ವಿಚಾರಣಾಧೀನ ಖೈದಿಗಳು ಹಲ್ಲೆ ನಡೆಸಿರುವ ಘಟನೆ ಬೆಳಕಿಗೆ ಬಂದಿದೆ. ಘಟನೆಯಲ್ಲಿ ಜೈಲರ್ ವಿಡಿ ಕುಂಬಾರ ಅವರ ಎಡಕೈ ಮೂಲೆ ಮುರಿದಿದ್ದು ದೇಹದ ಹಲವೆಡೆ ಗಂಭೀರ ಗಾಯಗಳಾಗಿವೆ ಎನ್ನಲಾಗಿದೆ. ಗಾಯಗೊಂಡ ಜೈಲರ್ ಅವರನ್ನು ಜಮಖಂಡಿ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಮಾಹಿತಿ ಪ್ರಕಾರ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಹಾಲಿಂಗಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಅಪಹರಣ ಹಾಗೂ ಡಕಾಯಿತಿ ಪ್ರಕರಣದಲ್ಲಿ ಬಂಧಿತರಾಗಿರುವ ಆರೋಪಿಗಳಾದ ಜಾಕೀರ್ ಹುಸೇನ್ ಮತ್ತು ಆತನ ಗ್ಯಾಂಗ್ ಸದಸ್ಯರ ನಡುವೆ ನಿನ್ನೆ ಸಂಜೆ ಜೈಲಿನೊಳಗೆ ಜಗಳ ಆರಂಭವಾಗಿತ್ತು. ಜಗಳ ವಿಕೋಪಕ್ಕೆ ತಿರುಗುತ್ತಿದ್ದಂತೆ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಜೈಲರ್ ವಿಡಿ ಕುಂಬಾರ ಮಧ್ಯೆ ಪ್ರವೇಶಿಸಿದ್ದಾರೆ. ಈ ವೇಳೆ ಆರೋಪಿಗಳು ಜೈಲರ್ ಮೇಲೆಯೇ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಘಟನೆ ಸಂಬಂಧ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ ಎಂದು ಜಿಲ್ಲಾ ಉಪ ಕಾರಾಗೃಹ ಎಸ್ಪಿ ಕೊಟ್ರೇಶ್ ಮಾಹಿತಿ ನೀಡಿದ್ದಾರೆ. ಇನ್ನು ಘಟನೆ ಕುರಿತು ಪ್ರತಿಕ್ರಿಯೆ ನೀಡಿರುವ ಬಾಗಲಕೋಟೆ ಜಿಲ್ಲಾ ಎಸ್ಪಿ ಸಿದ್ಧಾರ್ಥ ಗೋಯಲ್, ಜೈಲರ್ ಮೇಲೆ ಹಲ್ಲೆ ನಡೆದ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗಿದೆ. ಪ್ರಕರಣದ ಕುರಿತು ಸಂಪೂರ್ಣ ತನಿಖೆ ಮುಂದುವರೆದಿದೆ ಎಂದು ತಿಳಿಸಿದ್ದಾರೆ. ಜಮಖಂಡಿ ಉಪ ಕಾರಾಗೃಹಕ್ಕೆ ಭೇಟಿ ಕೊಟ್ಟಿದ್ದೀವಿ. ಏನೋ ಆರೋಪಿಗಳು ಜೈಲಲ್ಲಿರ್ತಕ್ಕಂಥ ಸಿಬ್ಬಂದಿಗಳನ್ನು ಹೆಲ್ಲೆ ಮಾಡ್ತಾರೆ. ಯಾವ ಕಾರಣಕ್ಕೆ ಅದು ಒಳಗಡೆ ನಿನ್ನೆ ಸಂಜೆ 6:15 ಸುಮಾರಿಗೆ ಬಂದಿ ಮಾಡೋ ಸಮಯದಲ್ಲಿ ಒಂದು 4 ಜನ ಇರ್ತಕ್ಕಂಥ ಗುಂಪು ಇನ್ನೊಂದು ಇಬ್ಬರಿಗೆ ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ನೀನು ಅದು ಚಾಡಿ ಹೇಳ್ತಂತ ಕ್ಷುಲ್ಲಕ ಕಾರಣಕ್ಕೆ ಅವನಿಗೆ ಮೊದಲು ವಾಗ್ವಾದ ಆಗಿದೆ, ಬೈಗಳು ಸ್ಟಾರ್ಟ್ ಆಗಿದೆ. ಅದಾದ ತಕ್ಷಣ ಬೈಗಳು ಸ್ಟಾರ್ಟಿಂಗ್ ಪ್ರಿವೆಂಟ್ ಮಾಡಬೇಕಂತ ಅದೇ ಟೈಮಲ್ಲಿ ಒಂದು ಏಟು ಹೊಡೆದಿದ್ದಾರೆ. ಆ ಏಟು ಹೊಡೆದ ತಕ್ಷಣ ಇನ್ನೇನು ಜಾಸ್ತಿ ದೊಡ್ಡ ಗಲಾಟೆ ಆಗುತ್ತೆ ಅನ್ನೋ ವಿಷಯಕ್ಕೆ ನಮ್ಮ ಜೈಲರ್ ಕುಂಬಾರ್ ಅವರು ಪ್ರಿವೆಂಟ್ ಮಾಡಿದ್ದಾರೆ, ಅದನ್ನ ಹೋಗಿ ಹಿಡಿದಿದ್ದಾರೆ. ಹೊಡಿಬೇಡ ಅಂತ ಇನ್ನೂ ಮತ್ತೆ ಹೊಡೆಯೋಕ್ಕೆ ಶುರು ಮಾಡಿದ್ದಾರೆ. ಆ ಹೊಡೆಯೋ ಸಂದರ್ಭದಲ್ಲಿ ಸೂಪರಿಂಟಿಗೂ ಏಟು ಬಿದ್ದಿದೆ, ಒಂದಿಷ್ಟು ಏಟು ಬಿದ್ದಿದೆ. ಅದ ಕಾರಣಕ್ಕೆ ನಾವು ಅವರಿಗೆ ಚಿಕಿತ್ಸೆ ಕೊಡಿಸಿದ್ವಿ. ನಿನ್ನೆ ಒಂದು ಲೆಫ್ಟ್ ತಂಬು ಫ್ರ್ಯಾಕ್ಚರ್ ಆಗಿದೆ, ಸ್ವಲ್ಪ ಮೈನರ್ ಫ್ರ್ಯಾಕ್ಚರ್ ಆಗಿದೆ. ಅಡ್ಮಿಟ್ ಮಾಡಿ ಈಗೆಲ್ಲ ಸ್ಟೇಬಲ್ ಇದ್ದಾರೆ ಕುಂಬಾರ್ ಅವರು. ಜೊತೆಗೆ ಅದಕ್ಕೆ ಪ್ರಕರಣ ಕುರಿತಂತೆ ನಾವು ಇಲ್ಲಿ ಜಮಖಂಡಿ ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣ ದಾಖಲು ಮಾಡಿದ್ದೀವಿ. ದಾಖಲು ಮಾಡಿ ಯಾರು ಏನು ಮಾಡಿದ್ರು ತನಿಖೆ ಮಾಡಿ ಅವ್ರನ್ನ ಶಿಸ್ತುಗಮ ಜರುಗಿಸೋಕ್ಕೆ ಅವರಿಗೆ ನಾವು ಎಫ್ಐಆರ್ ಮಾಡಿ ಠಾಣೆಯಲ್ಲಿ ಎಫ್ಐಆರ್ ಮಾಡಿದ್ದೀವಿ. ಅದಕ್ಕೋಸ್ಕರ ನಾನು ಒಂದು ಪ್ರಾಥಮಿಕ ವರದಿ ಸಲ್ಲಿಸೋಕ್ಕೆ ನಾನು ಬಂದಿದ್ದೀನಿ. ಎಲ್ಲ ಇನ್ನೇನಾಗಿದೆ ತಿಳ್ಕೊಂಡು ಒಂದು ವರದಿನ ತೊಗೊಂಡು ನಮ್ಮ ಹೈಯರ್ ಆಫೀಸರ್, ನಮ್ಮ ಮೇಲಧಿಕಾರಿಗಳಿಗೆ ವರದಿನ ಸಲ್ಲಿಸಿದ ನಂತರ ಅವರಿಗೆ ನಾವು ಯಾವ ಥರ ಶಿಸ್ತುಗಮ ಜರುಗಿಸ್ಬೇಕು ಅವ್ರೇನು ಜರುಗಿಸ್ತೀವಿ, ನಾವೆಲ್ಲ ಆ ಕೆಲಸ ಮಾಡ್ತೀವಿ. ಸರ್, ಈ ಆರೋಪಿಗಳು ಒಳಗಡೆ ಇದ್ದ ಬಂದಿಕಾಣುವ ಆರೋಪಿ ಇದ್ದ ಯಾವ ಪ್ರಕರಣದಲ್ಲಿ ದಾಖಲಾಗಿ ಬಂದಿದ್ದಾರೆ? ಅವರು 4 ಜನ ಇರ್ತಕ್ಕಂಥ ಬಂದಿಗಳು ಮಹಾಲಿಂಗಪುರ ಪೊಲೀಸ್ ಸ್ಟೇಷನಲ್ಲಿ ಒಂದು ಡಕಾಯಿತಿ ಪ್ಲಸ್ ಕಿಡ್ನಾಪ್ ಆ ಕೇಸಲ್ಲಿ ದಾಖಲಾಗಿ ಬಂದಿದ್ದಾರೆ. ಅವರು ಇಲ್ಲಿ ಹಲ್ಲೆ ನಿಲ್ತಲ್ಲ ಅಂದರೆ ಒಳಗಡೆ ಇದ್ದ ಅವರವರೇ ಒಳಗೆ ಗಲಾಟೆ, ಸಣ್ಣ ಪುಟ್ಟ ವಾಗ್ವಾದಾಗಿ ಅದು ಗಲಾಟೆ ಆಗಿ ಸಣ್ಣ ಗಲಾಟೆ 2 ಏಟು ಹೊಡೆದಿದ್ದಾರೆ. ಆ ಟೈಮಲ್ಲಿ ನಮ್ಮ ಸೂಪರಿಂಟ್ ಅವರು ಜೈಲರ್ ಕುಂಬಾರ್ ಅವರು ಬಿಡಿಸಕ್ಕೆ ಹೋದ್ರೆ ಅವಾಗ ಒಂದು 3-4 ಏಟು ಹೊಡೆದಾರೆ. ಆ ಟೈಮಲ್ಲಿ ಅವ್ರಿಗೆ ಸೂಪರಿಂಟ್ ಸ್ವಲ್ಪ ಕೈ ಫ್ರ್ಯಾಕ್ಚರ್ ಆಗಿತ್ತು ಹೇಳ್ತಾರಲ್ಲ. ಹೌದು, ಕೈ ಫ್ರ್ಯಾಕ್ಚರ್ ಆದಾಗ ಅವರು ಯಾವ ಮಾರ್ಕ್ ಹಾಸ್ತಿಲ್ಲ, ಏನು ಮಾರಕ್ ಹಾಸ್ತಿಲ್ಲ, ಕೈಲೇನೆ ಯಾವ ಮಾರಕ್ ಹಾಸ್ತಿಲ್ಲ, ಏನೂ ಇಲ್ಲ. ಕೈಲೇನೆ ಜಸ್ಟ್ ಕೈಲೇನೆ ಪಂಚ್ ಹೊಡೆದಿದ್ದಾರೆ. ಹೊಡಿತಾ ಇರ್ಬೇಕಾದ್ರೆ ಅದು ಕೈ ತಂಬಿಗೆ ಸ್ವಲ್ಪ ಬಿದ್ದುಬಿಟ್ಟಿದೆ, ಸ್ವಲ್ಪ ತಂಬಿರುತ್ತೆ, ಮೂಳೆ ಸ್ವಲ್ಪ ಸರಿದೆ, ಅದಕ್ಕೋಸ್ಕರ ಸ್ವಲ್ಪ ಮೈನರ್ ಫ್ರ್ಯಾಕ್ಚರ್ ಆಗಿದೆ. ಈಗ ಜೈಲರ್ ಒಬ್ಬರೇ ಇದ್ರ, ಅವ್ರ ಜೊತೆ ಸಿಬ್ಬಂದಿಗಳು ಇದ್ರು, ಸಿಬ್ಬಂದಿಗಳು ಎಲ್ಲ ಇದ್ರು. ಬಟ್ ಆ ಹೊಡೆಯೋ ಟೈಮಲ್ಲಿ ಸೂಪರಿಂಟ್ ಹಿಡ್ಕೊಂಡಿದ್ರು, ಹೊಡಿಬೇಡ ಅಂತ ಹೇಳೋ ಟೈಮಲ್ಲಿ ಅಂದ್ರೂ ಹೊಡೆದಿದ್ದಾರೆ. ಆ ಟೈಮಲ್ಲಿ ಅವ್ರಿಗೆ ಸ್ವಲ್ಪ ಕೈಗೆ ಹಿಡ್ಬಿಟ್ಟಿದೆ. ಇಲ್ಲ, ಇಲ್ಲಿ ನಡಕು ಹೊತ್ತಿದೆ, ನನಗೆ ಅನಿಸುತ್ತೆ ಉದ್ದೇಶಪೂರ್ವಕವಾಗಿ ಹೊಡೆದ್ರ. ಉದ್ದೇಶಪೂರ್ವಕವಾಗಿ ಏನು ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ. ಆದರೆ ನಾವು ಎನ್ಕ್ವೈರಿ ಇನ್ನೂ ತನಿಖೆ ಮಾಡೋಕ್ಕೆ ಪ್ರಕರಣ ದಾಖಲಿಸ್ತೀವಿ. ತನಿಖೆ ಮಾಡಲಿ, ಜೊತೆ ನಾವು ರಿಪೋರ್ಟ್ ಸಬ್ಮಿಟ್ ಮಾಡ್ತೀವಿ. ತದನಂತರ ಅವ್ರಿಗೆ ಶಿಸ್ತುಗಮ ಜರುಗಿಸ್ತೀವಿ. ಸರ್, ತಮ್ಮಲ್ಲಿ ಬಂದಿಖಾನೆ ಒಳಗಡೆ ಈ ಮಾವ, ಗುಟ್ಕಾ, ಸಾರಾಯಿ ಇವಕ್ಕೆಲ್ಲಕ್ಕೆ ಅವಕಾಶ ಇಲ್ಲ. ನಾವು ಆರೋಪಗಳು ಕೇಳಿ ಬರ್ತದೆ ಎಲ್ಲ ಸುಳ್ಳು. ನಾವು ಬಂದೆಲ್ಲ ನಾವು 3-4 ಸತಿ ನಾವು ಬಂದು ಎನ್ಕ್ವೈರಿ ಮಾಡಿ ವರದಿಯೆಲ್ಲ ಇನ್ಸ್ಪೆಕ್ಷನ್ ಮಾಡಿ ವಿಸಿಟ್ ಮಾಡಿ ಎಲ್ಲ ಹೋಗಿದೆ. ಆ ಥರ ನಮಗೆ ಈ ಜೈಲಲ್ಲಿ ಕಂಡು ಬಂದಿಲ್ಲ, ಯಾವುದೇ ರೀತಿ ಇಲ್ಲ. ಈ ಒಳಗಡೆ ಬಂದಿಖಾನೆ ಒಳಗಿದ್ದ ಈ ಆರೋಪಿಗಳಿಗೆ ಸಂಬಂಧಿಕರು ಇವರು ಯಾರೋ ಭೇಟಿ ಕೊಟ್ಟರೆ ಅವ್ರ ಕಡೆಯಿಂದ ದುಡ್ಡು ಪೀಕ್ತಾ ಇದ್ದಾರೆ ಅನ್ನೋದು ಅದು ಆರೋಪ ಕೇಳಿ ಬರ್ತಾ ಇಲ್ಲ. ಅದು ಆರೋಪ ಇದೆ. ಆದರೆ ನಮ್ಮಲ್ಲಿ ನಾವು ಬಂದು ತನಿಖೆ ಮಾಡಿ ಹೋಗಿದ್ದು ನಾವು ರಿಪೋರ್ಟರ್ಸ್ ಆ ಥರ ಏನು ಯಾವುದೇ ರೀತಿ ಕಂಡು ಬಂದಿಲ್ಲ. ಕಂಡು ಬಂದರೆ ಮುಂದೆ ನಾವು ವರದಿ ಸಲ್ಲಿಸ್ತೀವಿ. ನಿನ್ನೆ ನಮ್ಮ ಜಮಖಂಡಿ ಉಪ ಜೈಲಲ್ಲಿ ಉಪ ಕಾರಾಗೃಹದಲ್ಲಿ ಅಲ್ಲಿ ಇರುವ ಸೂಪರಿಂಟೆಂಡೆಂಟ್ ವಿಡಿ ಕುಂಬಾರ್ ಅವ್ರ ಮೇಲೆ ಅಸಾಲ್ಟ್ ಘಟನಾ ನಡೆದಿದೆ. ಅಲ್ಲಿ 4 ಜನ ಆರೋಪಿ, ಅಂದ್ರೆ ಅಲ್ಲಿ ನಾವು ಜೈಲು ಸೆಕ್ಷನ್ ನೋಡಿದ್ರೆ ಅಲ್ಲಿ 2 ಬ್ಯಾರೆಕ್ಸ್ ಇದ್ದಾರೆ, ಸರ್ಕಲ್ 1 ಮತ್ತೆ ಸರ್ಕಲ್ 2. ಕೆಲವು ಆರೋಪಿ ಸರ್ಕಲ್ 2 ಅಲ್ಲಿ ಇದ್ರು, ಕೆಲವು ಆರೋಪಿ ಸರ್ಕಲ್ 1 ಅಲ್ಲಿ ಇದ್ರು. ಸರ್ಕಲ್ 1 ಮತ್ತೆ ಸಂಜೆ ಇವರು ಏನ್ ಮಾಡ್ತಾರೆ, 6 ಗಂಟೆ ಸುಮಾರಿಗೆ ಇವರಿಗೆ ಬಿಡ್ತಾರೆ, ಊಟಗೋಸ್ಕರ ಅಥವಾ ಬೇರೆ ಬೇರೆ ಕೆಲಸಗೋಸ್ಕರ ಲಾಕಪ್ಪಿನ ಹೊರಗಡೆ ಬಿಡ್ತಾರೆ. ಆ ಟೈಮಲ್ಲಿ ಆಲ್ಮೋಸ್ಟ್ ಕ್ಲೋಸ್ ಆದಾಗ ಈ ಕಡೆಯಿಂದ 4 ಜನ ಆರೋಪಿ ಹೊರಗಡೆ ಬಂದು ಸರ್ಕಲ್ 2 ಅಲ್ಲಿ ಕೆಲವು ಆರೋಪಿ ಮೇಲೆ ಜಗಳ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು, ಬೈ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು.
ಅಲ್ಲಿ ವಿ.ಡಿ. ಸೂಪರಿಂಟೆಂಡೆಂಟ್ ನಮ್ಮ ವಿ.ಡಿ. ಕುಂಬಾರ್ ಮತ್ತೆ ಅವ್ರ ಕೆಲವು ಸ್ಟಾಫ್ ಅವರಿಗೆ ಮತ್ತೆ ವಾಪಸ್ ಕಳ್ಸಕ್ಕೆ ನೋಡಿದ್ರು. ಆದ್ರೆ ಅವ್ರ ಕರ್ತವ್ಯಕ್ಕೆ ಅವ್ರಿಗೆ ಅವ್ರ ಮಾತು ಕೇಳಿಲ್ಲ, ಅವ್ರ ಕರ್ತವ್ಯಕ್ಕೆ ಅವರು ಅಡ್ಡಪಡಿಸಿದ್ರು. ಮತ್ತೆ ಅಲ್ಲಿ ಇನ್ನೊಬ್ಬರು ಸೆಟ್ ಆಫ್ ಆರೋಪಿ ಯಾರು ಇರ್ತಾರೆ, ಇನ್ನಿಬ್ರು ಆರೋಪಿ ಯಾರು ಇರ್ತಾರೆ, ಅವರಿಗೆ ಹೊಡೆಯಕ್ಕೆ ನೋಡಿದ್ರು. ಈ ಘಟನೆಯಲ್ಲಿ 4 ಜನ ವಿರುದ್ಧ ನಾವು ವಿ.ಡಿ. ಕುಂಬಾರ್ ಕಂಪ್ಲೇಂಟ್ ಮೇಲೆ 4 ಜನ ವಿರುದ್ಧ FIR ಮಾಡಿದ್ದೀವಿ. ಆ 4 ಜನ ಆರೋಪಿ ಜಾಕಿರ್ ಹುಸೇನ್, ಸನ್ ಆಫ್ ಅಬ್ದುಲ್ ಗಫಾರ್, ಫಯಾಜ್ ಕರಿಷ್ಮಾ, ಸಚಿನ್ ಅಶೋಕ್ ಮತ್ತೆ ಅರಾಫತ್. ಈ 4 ಜನ ಆಲ್ರೆಡಿ ಅಲ್ಲಿ ಇನ್ಮೇಟ್ಸ್ ಇದ್ದಾರೆ. ನಮ್ಮಲ್ಲಿ ಕ್ರೈಮ್ ನಂಬರ್ 6/2026 ಮಾಲಿಂಗ್ಪುರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರು ಆಲ್ರೆಡಿ ಜೆಸಿ ಮಾಡಲಾಗಿತ್ತು. ಈ 4 ಜನ ಆ ಕೇಸಲ್ಲಿ ಇದ್ದಾರೆ. ಅವ್ರ ವಿರುದ್ಧ ನಾವು ಇನ್ನೊಂದು ಹೊಸ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಕ್ರೈಮ್ ನಂಬರ್ 61/2026 ಅಲ್ಲಿ ಅಂಡರ್ ಸೆಕ್ಷನ್ 121, 132 ರೆಡ್ ವಿತ್ 3 ಸಬ್ಕ್ಲಾಸ್ 5. ನಾವು ಈ ಕೇಸಲ್ಲಿ ಅವ್ರದ್ದು ಮತ್ತೆ ಫರ್ದರ್ ಪ್ರೊಸೆಸ್ ಅಲ್ಲಿ ಬಾಡಿ ವಾರಂಟ್ ತಗೊಂತೀವಿ. ಯಾವ ಕಾರಣ ಈ ಜಗಳ ಆಯಿತು ಅಂತ ನಾವು ಮತ್ತೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ನಾನು, ನಮ್ಮ DSP ಅವರು, ನಮ್ಮ ಇನ್ಸ್ಪೆಕ್ಟರ್ ಅವರು ಎಲ್ಲ ಸ್ಪಾಟ್ಗೆ ನಾವು ವಿಸಿಟ್ ಆಲ್ರೆಡಿ ಮಾಡಿದ್ದೀವಿ. ಇವ್ರ ಸುಪ್ರೀಂಟು ಕಂಡೀಷನ್ ಕೂಡ ಈಗ ಆರಾಮಿದ್ದಾರೆ. ಇನ್ನು ಮುಂದೆ ಈ ಥರ ಘಟನೆ ನಡಿಬಾರದು ಅಂತ ನಾವು ಜೈಲ್ ಅಥಾರಿಟೀಸ್ ಜೊತೆ ಡಿಸ್ಕಸ್ ಮಾಡಿ ಮತ್ತೊಮ್ಮೆ ಸರಿ ಅವರಿಗೆ ಯಾವ ರೀತಿ ಕಾಂಪಿಟೇಷನ್ ಕೊಡಬೇಕು ಅಂತ ಕೊಡ್ತೀವಿ. ಈ ಪ್ರಕರಣದಲ್ಲಿ ಕೈದಿಗಳು ಯಾವ ಪ್ರಕರಣದಲ್ಲಿ ಇವರು ಈಗಾಗಲೇ ಹೇಳಿದ್ದೀನಿ, ಮಾಲಿಂಗ್ಪುರ್ ಕ್ರೈಮ್ ನಂಬರ್ 6/26 ಅಲ್ಲಿ ಈ 4 ಜನ ಅದರಲ್ಲಿ ಬಂದಿದ್ದಾರೆ. ಡಕಾಯಿತಿ ಕೇಸ್ ಮೇನ್ ಸೆಕ್ಷನ್, ನಾವು ಮೇನ್ ಸೆಕ್ಷನ್ ಮೇಜರ್ ಸೆಕ್ಷನ್ ಹೇಳ್ತೀವಿ, ಡಕಾಯಿತಿ ಕೇಸ್ ಅಲ್ಲಿ ಬಂದಿದ್ದಾರೆ.